ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಈ ಒಂದು ಅಕೌಂಟ್ಸ್ಗಳಲ್ಲಿ ತುಂಬ ಜನಕ್ಕೆ ಡೌಟ್ಸ್ ಇದೆ ಅಂತಲೇ ಹೇಳ್ಬೋದು. ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ ಈ ಒಂದು ಅಕೌಂಟ್ಸ್ಗಳ ಡಿಫ್ರೆನ್ಸಸ್ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅಂತ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನೀವೇನಾದ್ರು ಒಂದು ಬ್ಯಾಂಕ್ ಅಕೌಂಟ್ ಹೊಸ್ದಾಗಿ ಓಪನ್ ಮಾಡ್ತಿದ್ದೀರಾ ಅಂದರೆ ದಯವಿಟ್ಟು ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತಲೇ ಹೇಳ್ತೀನಿ. ಯಾಕಂತ ಅಂದರೆ ನೀವೊಂದು ಅಕೌಂಟ್ ಓಪನ್ ಮಾಡ್ತಿದ್ದೀರಾ ಅಂದರೆ ನಿಮಗೆ 3 ರೀತಿಯ ಆಪ್ಷನ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ಮೊದಲನೇದು ಬಂದು ಡಿಜಿಟಲ್ ಅಕೌಂಟ್ ಅಂತಾನೆ ಹೇಳ್ಬೋದು, ಎರಡನೇದು ಬಂದು ನಾರ್ಮಲ್ ಸೇವಿಂಗ್ಸ್ ಅಕೌಂಟ್ ಅಂತಾನೆ ಹೇಳ್ಬೋದು, ಮೂರನೇದಾಗಿ ಬರ್ತಾ ಇರುವಂಥದ್ದು ಕರೆಂಟ್ ಅಕೌಂಟ್ ಅಂತಲೇ ಹೇಳ್ಬೋದು. ಸೊ ಈ ಮೂರಲ್ಲೂ ಕೂಡ ತುಂಬಾ ಡಿಫ್ರೆಂಟ್ ಇದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು 3 ಅಕೌಂಟ್ಸ್ಗಳಲ್ಲಿ ಏನೇನೆಲ್ಲ ಒಂದು ಬೆನಿಫಿಟ್ಸ್ಗಳು ಸಿಗ್ತಾ ಇದೆ, ಏನೇನೆಲ್ಲ ಒಂದು ಯೂಸೇಜ್ ಇದೆ ನಮಗೆ, ಇದರ ಒಂದು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ, ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತು ಅಂದರೂ ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಡಿಜಿಟಲ್ ಅಕೌಂಟ್ ಅಂದರೆ ಏನು, ಇದರ ಒಂದು ಬೆನಿಫಿಟ್ಸ್ಗಳೇನು ಅಂತ ನೋಡೋಣಂತೆ. ಸೊ ಮೊದಲನೇದಾಗಿ ಡಿಜಿಟಲ್ ಅಕೌಂಟ್ ಅಂತ ಹೇಳೋದಾದರೆ ಇದು ಆನ್ಲೈನ್ ವ್ಯವಹಾರಗಳಿಗೆ ಮಾತ್ರ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ನೀವು ಆಫ್ಲೈನ್ ಒಂದು ಟ್ರಾನ್ಸಾಕ್ಷನ್ ಅನ್ನೋದನ್ನು ಮಾಡೋದಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಸೊ ಈ ಒಂದು ಅಕೌಂಟ್ ಓಪನ್ ಮಾಡೋದು ತುಂಬ ಸಿಂಪಲ್ ಆಗಿರುತ್ತೆ, ಕಂಪ್ಲೀಟ್ ಆನ್ಲೈನ್ ಪ್ರೋಸೆಸ್ ಆಗಿರೋದ್ರಿಂದ ನೀವು ಮೊಬೈಲ್ನಲ್ಲೇ ಕೇವಲ 5ರಿಂದ 10 ನಿಮಿಷದೊಳಗಡೆ ನೀವು ಬೇಸಿಕ್ ಡೀಟೇಲ್ಸ್ನ ಅಪ್ಡೇಟ್ ಮಾಡೋ ಮುಖಾಂತರ ಈ ಒಂದು ಡಿಜಿಟಲ್ ಅಕೌಂಟ್ನ ಓಪನ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಜೊತೆಗೆ ಈ ಒಂದು ಅಕೌಂಟ್ ಓಪನ್ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ಗಳು ಕೂಡ ಅಷ್ಟೇ ತುಂಬ ಏನು ಬೇಕಾಗೋದಿಲ್ಲ. ಜಸ್ಟ್ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಇದ್ರೆ ಸಾಕು, ಆರಾಮಾಗಿ ನೀವು ಅಕೌಂಟ್ ಅನ್ನೋದನ್ನು ಓಪನ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಜೊತೆಗೆ ಈ ಒಂದು ಡಿಜಿಟಲ್ ಅಕೌಂಟ್ಸ್ಗಳಲ್ಲಿ ಯಾವುದೇ ರೀತಿ ನೀವು ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ. ಕಂಪ್ಲೀಟ್ಲಿ ಇದು ಝೀರೋ ಬ್ಯಾಲೆನ್ಸ್ ಡಿಜಿಟಲ್ ಅಕೌಂಟ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಒಂದು ಅಕೌಂಟಲ್ಲಿ 0 ರೂಪಾಯಿ ಇತ್ತು ಅಂದರೂ ನೀವು ಯಾವುದೇ ರೀತಿ ಚಿಂತೆ ಮಾಡುವಂತಹ ಒಂದು ಅಗತ್ಯ ಇಲ್ಲ ಅಂತಲೇ ಹೇಳ್ಬೋದು. ಇದೊಂದು ತುಂಬಾ ದೊಡ್ಡ ಅಡ್ವಾಂಟೇಜ್ ಅಂತಲೇ ಹೇಳ್ತೀನಿ. ಇದರ ಜೊತೆಗೆ ಯಾವುದೇ ರೀತಿ ಪೇಪರ್ ವರ್ಕ್ ಇರಲ್ಲ. ಫಾರ್ ಎಕ್ಸಾಂಪಲ್ ನೀವು ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಿಸ್ಬೇಕು, ಪ್ಯಾನ್ ಕಾರ್ಡ್ ಜೆರಾಕ್ಸ್ ಮಾಡಿಸ್ಬೇಕು, ಆಮೇಲೆ ಗಂಟೆಗಟ್ಟಲೆ ಕ್ಯೂವಲ್ಲಿ ನಿಂತು ನಾವು ಫಾರ್ಮ್ ಫಿಲ್ ಮಾಡಬೇಕು, ಅಕೌಂಟ್ ಓಪನ್ ಮಾಡಬೇಕು, ಒಂದಷ್ಟು ಫಾರಮ್ಗಳಿಗೆ ಸಿಗ್ನೇಚರ್ ಮಾಡಬೇಕು, ಆ ಥರದ್ದು ಏನೂ ಇಲ್ಲ. ತುಂಬ ಸಿಂಪಲ್ಲಾಗಿ ನೀವು ಮೊಬೈಲ್ನಲ್ಲೇ ಅಕೌಂಟ್ ಓಪನ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಒಂದು ವಿಡಿಯೋ KYC ಮುಖಾಂತರ ನಿಮ್ಮ ಒಂದು ಅಕೌಂಟ್ ಅನ್ನೋದು ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಆದರೆ ಈ ಒಂದು ಡಿಜಿಟಲ್ ಅಕೌಂಟ್ಗಳಲ್ಲಿ ನಿಮಗೆ ಯಾವುದೇ ರೀತಿ ಪಾಸ್ಬುಕ್ ಸಿಗಲ್ಲ. ಯಾಕಂದರೆ ಇದು ಪೇಪರ್ ವರ್ಕ್ ಇಲ್ಲದೆ ಇರುವಂತಹ ಒಂದು ಡಿಜಿಟಲ್ ಅಕೌಂಟ್ ಆಗಿರೋದ್ರಿಂದ ಯಾವುದೇ ರೀತಿ ಪಾಸ್ಬುಕ್ ಸಿಗಲ್ಲ, ಮತ್ತು ATM ಕಾರ್ಡ್ ಸಿಗಲ್ಲ, ಜೊತೆಗೆ ಚೆಕ್ ಬುಕ್ ಕೂಡ ಸಿಗಲ್ಲ. ATM ಕಾರ್ಡ್ ಬಂದು ಕೆಲವೊಂದು ಬ್ಯಾಂಕ್ಗಳಲ್ಲಿ ATM ಕಾರ್ಡ್ ಕೊಡ್ತಾರೆ, ಬಟ್ ಆದರೆ ಇನ್ನು ಕೆಲವೊಂದು ಬ್ಯಾಂಕ್ಗಳಲ್ಲಿ ATM ಕಾರ್ಡ್ ಕೊಡೋಲ್ಲ. ವರ್ಚುವಲ್ ATM ಕಾರ್ಡ್ ಕೊಡ್ತಾರೆ, ಅದು ನೀವು ಬೇಕಾದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ಗೆ ಯೂಸ್ ಮಾಡ್ಕೊಬೋದು. ಅದು ಬಿಟ್ಟರೆ ನೀವು ಫಿಸಿಕಲಾಗಿ ಯೂಸ್ ಮಾಡೋದಕ್ಕಾಗಲ್ಲ ATM ಕಾರ್ಡ್ನ. ಸೊ ಅಂದರೆ ಯಾವ್ದಾದ್ರು ಶಾಪ್ಗಳಿಗೆ ಹೋಗಿ ಕಾರ್ಡ್ ಸ್ವೈಪ್ ಮಾಡೋದು, ಈ ಥರದ್ದೆಲ್ಲ ಯೂಸ್ ಮಾಡೋದಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಕೆಲವೊಂದು ಬ್ಯಾಂಕ್ಗಳಲ್ಲಿ ಫಿಸಿಕಲ್ ATM ಕಾರ್ಡು ಕೂಡ ಕೊಡ್ತಾರೆ, ಅದರಿಂದ ನೀವು ಕ್ಯಾಶ್ ವಿತ್ಡ್ರಾ ಮಾಡ್ಬೋದು, ಇಲ್ಲ ಯಾವ್ದಾದ್ರು ಶಾಪ್ಗಳಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡ್ಬೋದು ಕಾರ್ಡ್ ಸ್ವೈಪ್ ಮಾಡೋ ಮುಖಾಂತರ. ಸೊ ಈ ಥರ ಇರುತ್ತೆ. ಕೆಲವೊಂದ್ರಲ್ಲಿ ಮಾತ್ರ ATM ಸರ್ವಿಸ್ ಕೊಡ್ತಾರೆ, ಕೆಲವೊಂದು ಬ್ಯಾಂಕಲ್ಲಿ ATM ಸರ್ವಿಸ್ ಕೊಡಲ್ಲ. ಹಾಗಾಗಿ ನಾನಿಲ್ಲಿ ATM ಕಾರ್ಡ್ನು ಕೂಡ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಪಾಸ್ಬುಕ್ ಸಿಗಲ್ಲ, ATM ಕಾರ್ಡ್ ಸಿಗಲ್ಲ, ಚೆಕ್ ಬುಕ್ಕು ಸಿಗಲ್ಲ ಅಂತಲೇ ಹೇಳ್ಬೋದು. ಸೊ ಈ ಒಂದು ಡಿಜಿಟಲ್ ಅಕೌಂಟ್ಗಳಲ್ಲಿ ಸೊ ಇದಿಷ್ಟು ಡಿಜಿಟಲ್ ಅಕೌಂಟಲ್ಲಿರುವಂತಹ ಒಂದು ಬೆನಿಫಿಟ್ಸ್ಗಳಂತಲೇ ಹೇಳ್ಬೋದು. ಜೊತೆಗೆ ಇದರ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ನೀವು ಯಾವುದೇ ರೀತಿ ಗೌರ್ಮೆಂಟ್ ವ್ಯವಹಾರಗಳಿಗೆ ಈ ಒಂದು ಡಿಜಿಟಲ್ ಅಕೌಂಟ್ಗಳನ್ನು ಯೂಸ್ ಮಾಡೋದಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅಥವಾ ನಿಮ್ಗೆ ಏನಾದ್ರು ಡಿಸಬಿಲಿಟಿ ಇದ್ದೀರಾ ನೀವು ಅಂದರೆ ನಿಮಗೆ ಪೆನ್ಷನ್ ಕೂಡ ಬರ್ತಾ ಇರುತ್ತೆ, ಆ ಪೆನ್ಷನ್ ಅಮೌಂಟು ಕೂಡ ನೀವು ತಗೊಳ್ಳೋದಕ್ಕಾಗಲ್ಲ. ಜೊತೆಗೆ ನೀವು ಯಾರು ಸ್ಯಾಲ್ರಿ ಪರ್ಸನ್ ಆಗಿದ್ದೀರಾ, ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದೀರಾ ಅಂದರೆ ಸೊ ರಿಟೈರ್ಡ್ ಆದಮೇಲೆ ಪೆನ್ಷನ್ ಕೂಡ ಬರುತ್ತೆ. ಸೊ ಆ ಪೆನ್ಷನ್ ಅಮೌಂಟು ಕೂಡ ಈ ಒಂದು ಡಿಜಿಟಲ್ ಅಕೌಂಟ್ಗೆ ಬರಲ್ಲ ಅಂತಲೇ ಹೇಳ್ಬೋದು. ಸೊ ಇದೊಂದು ಡ್ರಾಬ್ಯಾಕ್ ಇದೆ ಅಂತಲೇ ಹೇಳ್ಬೋದು ಡಿಜಿಟಲ್ ಅಕೌಂಟಲ್ಲಿ. ಇನ್ನು ಅದು ಬಿಟ್ಟು ಅಂದರೆ ಆರಾಮಾಗಿ ನೀವು ಪ್ರತಿಯೊಂದು ಟ್ರಾನ್ಸಾಕ್ಷನ್ನು ಕೂಡ ಮಾಡ್ಕೊಬೋದು. ಸೊ ಬೇಸಿಕಲಿ ನಾನು ಏನು ಹೇಳೋದು ಅಂದರೆ
ನೀವು ಜಾಸ್ತಿ ಆನ್ಲೈನ್ ಶಾಪಿಂಗ್ ಮಾಡ್ತೀರಾ, ಮತ್ತು ಡಿ ಮಾರ್ಟ್ ಆಗಿರ್ಬೋದು, ವಿಶಾಲ್ ಮಾರ್ಟ್ ಆಗಿರ್ಬೋದು, ಇಲ್ಲೆಲ್ಲ ಜಾಸ್ತಿ ಶಾಪಿಂಗ್ ಮಾಡ್ತೀರಾ, ಬಟ್ಟೆ ಶಾಪಿಂಗ್ ಮಾಡ್ತೀರಾ, ಇಲ್ಲ ಹೋಟೆಲ್ಗಳಿಗಾಗಿರ್ಬೋದು, ರೆಸ್ಟೋರೆಂಟ್ಗಳಲ್ಲಿ ನೀವು ಜಾಸ್ತಿ ದುಡ್ಡು ಸ್ಪೆಂಡ್ ಮಾಡ್ತೀನಿ ಅಂದರೆ ಸೊ ಡಿಜಿಟಲ್ ಅಕೌಂಟ್ ಒನ್ ಆಫ್ ದ ಬೆಸ್ಟ್ ಅಕೌಂಟ್ ಅಂತಲೇ ಹೇಳ್ಬೋದು. ಅದು ಬಿಟ್ಟು ನೀವು ತುಂಬಾ ವ್ಯವಹಾರ ಮಾಡ್ತೀನಿ, ತುಂಬ ಟ್ರಾನ್ಸಾಕ್ಷನ್ ಆಗುತ್ತೆ ಅನ್ನೋಂಗಿತ್ತು ಅಂದರೆ ಡಿಜಿಟಲ್ ಅಕೌಂಟ್ನ ನಾನು ಸಜೆಸ್ಟ್ ಮಾಡಲ್ಲ ಅಂತಲೇ ಹೇಳ್ತೀನಿ. ಎರಡನೇದಾಗಿ ಬರ್ತಾ ಇರುವಂಥದ್ದು ನಾರ್ಮಲ್ ಸೇವಿಂಗ್ ಅಕೌಂಟ್ ಅಂತಲೇ ಹೇಳ್ಬೋದು. ಸೊ ಈ ನಾರ್ಮಲ್ ಸೇವಿಂಗ್ಸ್ ಅಕೌಂಟ್ ಬಂದು ಇದು ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಆದರೆ ಇದನ್ನು ನೀವು ಮೊಬೈಲಲ್ಲಿ ಓಪನ್ ಮಾಡೋಕ್ಕಾಗಲ್ಲ. ಇದನ್ನು ನೀವು ನಿಮ್ಮ ಒಂದು ನಿಯರೆಸ್ಟ್ ಬ್ರಾಂಚ್ಗೆ ಹೋಗ್ಬಿಟ್ಟು ಅಲ್ಲೇ ನೀವು ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಅಕೌಂಟ್ ಬಂದು ಸ್ಯಾಲ್ರಿ ಪರ್ಸನ್ಗೂ ಕೂಡ ವರ್ಕ್ ಆಗುತ್ತೆ. ಜೊತೆಗೆ ನೀವು ಯಾರು ಅಮೌಂಟ್ ಸೇವ್ ಮಾಡಬೇಕಿತ್ತು ಅನ್ನೋಂಗಿತ್ತು ಅಂದರೂ ಕೂಡ ಈ ಒಂದು ಸೇವಿಂಗ್ಸ್ ಅಕೌಂಟ್ ಅನ್ನೋದು ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಈ ಒಂದು ನಾರ್ಮಲ್ ಸೇವಿಂಗ್ ಅಕೌಂಟ್ನ ನೀವು ಯಾರು ಓಪನ್ ಮಾಡ್ತು ಅಂದರೆ ನಿಮಗೆ ಪಾಸ್ಬುಕ್ ಸಿಗುತ್ತೆ, ಚೆಕ್ ಬುಕ್ ಸಿಗುತ್ತೆ, ATM ಕಾರ್ಡ್ ಕೂಡ ಕೊಡ್ತಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಈ ಒಂದು ಅಕೌಂಟ್ನ ನೀವು ಗೌರ್ಮೆಂಟ್ ವ್ಯವಹಾರಗಳಿಗೂ ಕೂಡ ಯೂಸ್ ಮಾಡ್ಬೋದು. ಪೆನ್ಷನ್ ಅಮೌಂಟ್ಗಾಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆಗಾಗಿರ್ಬೋದು, ಸೊ ಇದಕ್ಕೆಲ್ಲದಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು. ಸ್ಕಾಲರ್ಶಿಪ್ಗೂ ಕೂಡ ನೀವು ಯೂಸ್ ಮಾಡ್ಕೊಬೋದು ಈ ಒಂದು ನಾರ್ಮಲ್ ಸೇವಿಂಗ್ಸ್ ಅಕೌಂಟ್ನ. ಸೊ ಈ ರೀತಿ ಎಲ್ಲ ರೀತಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ನಾರ್ಮಲ್ ಸೇವಿಂಗ್ಸ್ ಅಕೌಂಟಲ್ಲಿ ನಿಮಗೆ ಇಂಟ್ರೆಸ್ಟ್ ಕೂಡ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಡಿಜಿಟಲ್ ಅಕೌಂಟಲ್ಲೂ ಕೂಡ ಇಂಟ್ರೆಸ್ಟ್ ಕೊಡ್ತಾರೆ ಕೆಲವೊಂದು ಬ್ಯಾಂಕಲ್ಲಿ ಕೊಡೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಡಿಜಿಟಲ್ ಅಕೌಂಟಲ್ಲಿ ಅದನ್ನು ಕನ್ಸಿಡರ್ ಮಾಡಿಲ್ಲ. ಬಟ್ ನಾರ್ಮಲ್ ಸೇವಿಂಗ್ಸ್ ಅಕೌಂಟಲ್ಲಿ ನಿಮಗೆ ಇಂತಿಷ್ಟು % ಅಂತ ನಿಮ್ಮ ಒಂದು ಬ್ಯಾಲೆನ್ಸ್ ಮೇಲೆ ಇಂಟ್ರೆಸ್ಟ್ ಅನ್ನೋದನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ನಾರ್ಮಲ್ ಸೇವಿಂಗ್ಸ್ ಅಕೌಂಟಲ್ಲಿ. ಇನ್ನು ನೆಕ್ಸ್ಟು ಕರೆಂಟ್ ಅಕೌಂಟ್ ವಿಚಾರಕ್ಕೆ ಬರೋಣ. ಸೊ ಕರೆಂಟ್ ಅಕೌಂಟ್ ಬಂದು ಯಾರೆಲ್ಲ ಬಿಸ್ನೆಸ್ ಮ್ಯಾನ್ ಇದ್ದೀರಾ ಅಂದರೆ ನಿಮ್ಮದು ಕಂಪನಿ ಇದೆ, ಇಲ್ಲ ನಿಮ್ಮದು ಶಾಪ್ ಇದೆ, ಹೋಟೆಲ್ ಇದೆ, ರೆಸ್ಟೋರೆಂಟ್ ಇದೆ, ಇಲ್ಲ ನಿಮ್ಮದೊಂದು ಬಿಸ್ನೆಸ್ ಇದೆ ಅಂದರೆ ನೀವು ಆ ಒಂದು ಪರ್ಪಸ್ಗೆ ಕರೆಂಟ್ ಅಕೌಂಟ್ನ ಯೂಸ್ ಮಾಡ್ಬೋದು. ಯಾಕಂತ ಅಂದರೆ ಪ್ರತಿದಿನ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ನಿಮ್ಮದು ನಾರ್ಮಲ್ ಸೇವಿಂಗ್ಸ್ ಅಕೌಂಟಲ್ಲಿ ಈ ರೀತಿ ಟ್ರಾನ್ಸಾಕ್ಷನ್ ಮಾಡೋದಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಸೊ ಅದೇ ಕರೆಂಟ್ ಅಕೌಂಟ್ ಓಪನ್ ಮಾಡ್ತೀವಿ ಅಂದರೆ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಲಿಮಿಟ್ ಇರಲ್ಲ. ಎಷ್ಟು ಬೇಕಾದರೂ ನೀವು ಪ್ರತಿದಿನ ಟ್ರಾನ್ಸಾಕ್ಷನ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಜೊತೆಗೆ ಇದರಲ್ಲಿ ಮೇಜರ್ ಅಡ್ವಾಂಟೇಜ್ ಏನಪ್ಪ ಅಂದರೆ ಸೊ ನಿಮ್ಮ ಒಂದು ಅಕೌಂಟಲ್ಲಿ ಏನಾದರೂ ಬ್ಯಾಲೆನ್ಸ್ ಇಲ್ಲ ಅಂದರೆ ನೀವು ಈ ಒಂದು ಕರೆಂಟ್ ಅಕೌಂಟಲ್ಲಿ ಸಾಲ ಕೂಡ ತೊಗೊಬೋದು. ಒಂದಿಷ್ಟು % ಅಂತ ನೀವು ಸಾಲ ಕೂಡ ತೊಗೊಬೋದು ಅಂತಲೇ ಹೇಳ್ಬೋದು. ಇದು ಕೂಡ ನಿಮ್ಗೊಂಥರ ಅಡ್ವಾಂಟೇಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು ಇದು ಬಿಟ್ಟರೆ ನಿಮಗೆ ಈ ಒಂದು ಕರೆಂಟ್ ಅಕೌಂಟಲ್ಲಿ ಯಾವುದೇ ರೀತಿ ಇಂಟ್ರೆಸ್ಟ್ ಅಮೌಂಟ್ ಕೊಡಲ್ಲ ಅಂತಲೇ ಹೇಳ್ಬೋದು. ಬಟ್ ಆದರೆ ಕರೆಂಟ್ ಅಕೌಂಟಲ್ಲಿ ಕೊಡ್ತಾ ಇರುವಂತಹ ಒಂದು ಬೆನಿಫಿಟ್ಸ್ಗಳು, ಸರ್ವಿಸಸ್ಗಳಿಗೆ ಇಂತಿಷ್ಟು % ಅಂತ ಅಮೌಂಟ್ನ ಡಿಡಕ್ಟ್ ಕೂಡ ಮಾಡ್ಕೊತಾರೆ, ಅಂದರೆ ಕಟ್ ಮಾಡ್ಕೊತಾರೆ, ಚಾರ್ಜಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇದು ಕರೆಂಟ್ ಅಕೌಂಟಲ್ಲಿ ಇರುವಂತಹ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅದರ್ವೈಸ್ ನಿಮಗೆ ಪಾಸ್ಬುಕ್ಕು ಸಿಗುತ್ತೆ, ಚೆಕ್ ಬುಕ್ ಸಿಗುತ್ತೆ. ಸೊ ಇದೆಲ್ಲದೂ ಕೂಡ ಸರ್ವಿಸಸ್ ಅನ್ನೋದು ಕರೆಂಟ್ ಅಕೌಂಟಲ್ಲೂ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಬೇಸಿಕಲಿ ಕರೆಂಟ್ ಅಕೌಂಟ್ ಬಂದು ಬಿಸ್ನೆಸ್ ಪರ್ಪಸ್ಸಿಗೆ ಯೂಸ್ ಮಾಡ್ತೀನಿ ಅಂದರೆ ಒನ್ ಆಫ್ ದ ಬೆಸ್ಟ್ ವೇ ಅಂತಲೇ ಹೇಳ್ತೀನಿ. ಸೊ ಜೊತೆಗೆ ಅವ್ರು ಏನು ಸಮ್ ಅಮೌಂಟ್ ಚಾರ್ಜ್ ಮಾಡ್ತಾರೆ ಸೊ ಅದು ನಿಮಗೆ ಮ್ಯಾಟ್ರ್ ಆಗೋಲ್ಲ. ಯಾಕಂದರೆ ಎವ್ರಿ ಡೇ ನಿಮಗೆ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ, ಎವ್ರಿ ಡೇ ನಿಮಗೆ ಅಮೌಂಟ್ ಅನ್ನೋದು ವರ್ಕ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಅಷ್ಟು ಮ್ಯಾಟ್ರ್ ಆಗೋಲ್ಲ ಅಂತಲೇ ಹೇಳ್ಬೋದು. ಇಂತಿಷ್ಟು % ಅಂತ ಕಟ್ ಮಾಡ್ಕೊತಾರೆ. ಸೊ ಅದು ಯಾರಿಗೂ ಕೂಡ ಅಷ್ಟು ಮ್ಯಾಟ್ರ್ ಆಗೋಲ್ಲ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಈ ಒಂದು ಅಕೌಂಟ್ಸ್ಗಳ ಒಂದು ಡಿಫ್ರೆನ್ಸಸ್ ಅಂತಲೇ ಹೇಳ್ಬೋದು. ಸೊ ತುಂಬ ಜನಕ್ಕೆ ಇದು ಗೊತ್ತಿಲ್ಲದೇ ಸುಮ್ಮನೆ ಅರ್ಧ ಬರ್ಧ ವೀಡಿಯೋ ನೋಡ್ಬಿಟ್ಟು ಏನೇನೋ ಕಮೆಂಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ವೀಡಿಯೋನ ಕೊನೆ ತನಕ ನೋಡಿ. ಆಲ್ಮೋಸ್ಟ್ ನಾನು ವೀಡಿಯೋದಲ್ಲೇ ತಿಳಿಸ್ಕೊಟ್ಟಿರ್ತೀನಿ ಅಕೌಂಟ್ ಯಾರಿಗೆಲ್ಲ ಯೂಸ್ ಆಗುತ್ತೆ, ಯಾರ್ಯಾರು ಓಪನ್ ಮಾಡ್ಬೋದು, ಸೊ ಇದರ ಬೆನಿಫಿಟ್ಸ್ಗಳೇನು ಎಲ್ಲದನ್ನು ಕೂಡ ನಾನು ಸಂಪೂರ್ಣವಾಗಿ ತಿಳಿಸ್ಬಿಟ್ಟೆ ನಾನು ವೀಡಿಯೋ ಮಾಡೋ ಅಂಥದ್ದು. ಬಟ್ ಆದರೆ ತುಂಬ ಜನ ನೋಡಲ್ಲ, ಅರ್ಧಂಬರ್ಧ ಸ್ಕಿಪ್ ಮಾಡ್ತೀರಾ, ಆಮೇಲೆ ಕಮೆಂಟಲ್ಲಿ ಬಂದ್ಬಿಟ್ಟು ಬಾಯಿ ಬಂದಾಗ ಕಮೆಂಟ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ವೀಡಿಯೋ ನೋಡಿ. ಅಟ್ಲೀಸ್ಟ್ ನಿಮಗೆ ಅಕೌಂಟ್ ಯೂಸ್ ಆಗ್ತಿಲ್ಲ ಅಥವಾ ನಿಮಗೇನಾದ್ರು ಆ ವಿಡಿಯೋ ಯೂಸ್ ಆಗ್ತಿಲ್ಲ ಅಂದರೆ ಬೇರೆಯವ್ರಿಗಾದ್ರೂ ಶೇರ್ ಮಾಡಿ, ಅಟ್ಲೀಸ್ಟ್ ಅವ್ರಿಗಾದ್ರು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತೀನಿ. ಸೊ ತುಂಬ ಜನಕ್ಕೆ ಕೆಲವೊಂದು ಬಾರಿ ಅರ್ಜೆಂಟ್ ಇರುತ್ತೆ, ಬ್ಯಾಂಕಿಗೆ ಹೋಗೋಕ್ಕಾಗ್ತಾ ಇರಲ್ಲ, ಸೊ ಬ್ಯಾಂಕಲ್ಲಾದರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲ್ಲ. ಅಂಥ ಟೈಮಲ್ಲಿ ಡಿಜಿಟಲ್ ಅಕೌಂಟ್ ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ತಿದೆ. ಸೊ ನಮ್ಮ RBI ಯಾವ ಸರ್ವಿಸ್ನೂ ಕೂಡ ಸುಮ್ಮನೆ ತರಲ್ಲ, ಅದರಲ್ಲೂ ದುಡ್ಡಿನ ವಿಚಾರದಲ್ಲಿ ಯಾರು ಕೂಡ ಆಟ ಆಡಲ್ಲ ಅಂತಲೇ ಹೇಳ್ಬೋದು. ಸೊ RBI ಪ್ರತಿಯೊಂದನ್ನು ಗಮನಿಸ್ಕೊಂಡೆ ನಮಗೆ ಈ ಒಂದು ಸರ್ವಿಸಸ್ ಅನ್ನೋದನ್ನು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ನಿಮಗೆ ಏನನ್ನಿಸ್ತು ಈ ಒಂದು ಇನ್ಫಾರ್ಮೇಷನ್ ಅನ್ನೋದನ್ನು ದಯವಿಟ್ಟು ತಿಳಿಸಿ. ಸೊ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ
ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಅಂದರೂ ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲೇ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.